ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ತುಂಬಾ ಸಾಫ್ಟ್ ಆಗಿ ತೆಳುವಾಗಿ ಒಬ್ಬಟ್ಟು ಎಲ್ಲೂ ಕಿತ್ತೋಗ್ದಲೆ ಒಬ್ಬಟ್ಟು ಮಾಡಬೇಕು ಅಂದ್ರೆ ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ. ಮೈದಾ ಹೇಗ್ ಕಲಿಸ್ಬೇಕು, ಬೇಳೆ ಎಷ್ಟು ಹಾಕ್ಬೇಕು, ಅದಕ್ಕೆ ಬೆಲ್ಲ ಎಷ್ಟು ಹಾಕ್ಬೇಕು, ಹೇಗ್ ಹೂರ್ಣ ಮಾಡಬೇಕು, ಮೈದಾ ಹಿಟ್ಟು ಹೇಗ್ ನಾದ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದೀನಿ. ಬನ್ನಿ, ಎಲ್ಲೂ ಸ್ಕಿಪ್ ಮಾಡ್ದಲೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹೇಗ್ ಪರ್ಫೆಕ್ಟ್ ಆಗಿ ಒಬ್ಬಟ್ಟು ಮಾಡ್ಬೇಕು ಅಂತ ನೋಡಿ. ಮೊದಲಿಗೆ ಇಲ್ಲಿ ನಾನು ಒಂದು ಬೇಸನ್ ತಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ಮೈದಾ ಹಿಟ್ಟು ತಗೋತಾ ಇದ್ದೀನಿ. ಅದಕ್ಕೆ ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು ಹಾಕೋಬೇಕು. ನಾನಿಲ್ಲಿ ಚಿರೋಟಿ ರವೆ ಬೆರೆಸ್ತಾ ಇಲ್ಲ, ಬರೀ ಮೈದಾ ಹಿಟ್ಟಿಂದಾನೆ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ಚಿರೋಟಿ ರವೆ ಹಾಕೋಬಹುದು, ಬಟ್ ಇದ್ರಲ್ಲೇ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಈ ಅರಿಶಿನ ಉಪ್ಪು ಹಾಕಿರೋದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಕಲ್ಸ್ಬೇಕಾದ್ರೆ ಅರಿಶಿನ ಎಲ್ಲ ಒಂದ್ ಕಡೆ ಸೇರ್ಕೊಂಡ್ಬಿಡತ್ತೆ. ಈಗ ಅರಿಶಿನ ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನೀರ್ ಹಾಕೊಳ್ಳಿ. ಕಣಕ ರೆಡಿ ಮಾಡ್ಕೋಬೇಕಾದ್ರೆ ನೀರ್ನ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ತುಂಬಾ ತೆಳುವಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ನೋಡಿ, ಈ ತರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಧ್ಯ ಮಧ್ಯ ಕಲ್ಸ್ಕೋಬೇಕು. ಇಲ್ಲಿ 2-3 ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದಬೇಕು. ನೀವೆಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ, ಎಲ್ಲೂ ಕಿತ್ತೋಗಲ್ಲ. ನೋಡ್ರಿ, 2-3 ಸರಿ ಎಣ್ಣೆ ಮಧ್ಯ ಮಧ್ಯ ಹಾಕೊಂಡು ಚೆನ್ನಾಗಿ ನಾದಿದ್ಮೇಲೆ ಹಾಕೋತಾ ಇರ್ಬೇಕು, ಒಂದೇ ಸರಿ ಹಾಕೋಬೇಡಿ. ಈ ತರ ಚೆನ್ನಾಗಿ ಕೈಯಿಂದ ನಾದಬೇಕು. ಬೇಕಾದ್ರೆ ನೀವು ಸ್ಲ್ಯಾಬ್ ಮೇಲೆ ಹಾಕೊಂಡು ಚೆನ್ನಾಗಿ ನಾದ್ಕೋಬಹುದು. ಅವಾಗ ಎಲ್ಲೂ ಕಿತ್ತೋಗಲ್ಲ ಒಬ್ಬಟ್ಟು. ನೀವು 1 to 2 hours ಇದನ್ನ ನೆನೆಸ್ಬೇಕು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೈಯಿಂದ ಚೆನ್ನಾಗಿ ನಾದಬೇಕು. ನೋಡಿ, ನಾನು ಮತ್ತೆ ಎಣ್ಣೆ ಹಾಕೊಂಡು ಮತ್ತೆ ನಾದ್ತಾ ಇದ್ದೀನಿ. ಗಟ್ಟಿ ಇರೋದಲ್ಲ, ಸಾಫ್ಟ್ ಆಗತ್ತೆ. ನೀವು ಇದೇ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಒಬ್ಬಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ನಾನು ಹೇಗ್ ನಾದ್ತಾ ಇದ್ದೀನಿ ಅಂತ, ಅದೇ ತರ ನೀವು ನಾದ್ಕೋಬೇಕು. ನಾದ್ಕೊಂಡು ನೋಡಿ, ಇಷ್ಟು ಗಟ್ಟಿ ಇರ್ಬೇಕು, ತುಂಬಾ ತೆಳುವಾಗಿ ಕಲ್ಸ್ಕೋಬೇಡಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ತೋರ್ಸಿದೀನಿ ಹೇಗ್ ಮಾಡ್ಬೇಕು ಅಂತ. ಒಂದ್ ಪ್ಲೇಟ್ ಕ್ಲೋಸ್ ಮಾಡ್ಬಿಟ್ಟು 1 to 2 hours ಇಟ್ಬಿಡ್ಬೇಕು. ಈಗ ಹೇಗೆ ಬೇಳೆ ಬೇಯಿಸ್ಕೊಂಡು ಹೂರ್ಣ ಮಾಡ್ಕೊಳೋದು ನೋಡೋಣ ಬನ್ನಿ. ನಾನಿಲ್ಲೊಂದು 1/2 ಲೀಟರು ನೀರ್ ತಗೊಂಡಿದೀನಿ. ನೀರು ಕಾಯ್ಬೇಕು. ಕಾಯ್ದಾದ್ಮೇಲೆ 1 ಗ್ಲಾಸ್ ಬೇಳೆ ಹಾಕೋತಿದ್ದೀನಿ. ಇದೊಂದು 1/4 kg ಅಷ್ಟಿದೆ. ಚೆನ್ನಾಗಿ ಕುದಿ ಬರ್ಬೇಕು. ನೀವು ಬೇಳೆನ ಬೆಂದಿದ್ಯಾ ಇಲ್ವಾ ಅಂತ ಒಂದು ಬೇಳೆ ತಗೊಂಡು ಪ್ರೆಸ್ ಮಾಡಿ ನೋಡಿ. ತರ ವೈಟ್ ಇರುತ್ತೆ ಮಧ್ಯ ಮಧ್ಯ. ಸೊ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಬಿಟ್ಟಾದ್ಮೇಲೆ ಬೇಳೆ ತಗೊಂಡು ಪ್ರೆಸ್ ಮಾಡಿ ನೋಡಿ. ಒಂದೊಂದ್ ಬೇಳೆ ಬೆಂದಿರುತ್ತೆ, ಒಂದೊಂದ್ ಬೇಳೆ ಬೆಂದಿರಲ್ಲ. ಸೊ ಒಂದ್ 2-3 ಬೇಳೆ ತಗೊಂಡು ಪ್ರೆಸ್ ಮಾಡಿ ನೋಡಿದಾಗ ಸಾಫ್ಟ್ ಆಗಿ ಇರ್ಬೇಕು. ಮಧ್ಯ ವೈಟ್ ಇರಬಾರ್ದು ಬೇಳೆ. ಈಗ ಬೆಂದಿದೆ ಅಂತ ನಿಮ್ಗೆ ಕನ್ಫರ್ಮ್ ಆದ್ಮೇಲೆ ಸೊ ಇದನ್ನ ಕಟ್ಟನ್ನ ಸೆಪರೇಟ್ ಮಾಡ್ಕೋಬೇಕು. ಈ ಕಟ್ನ ಬಿಸಾಕ್ಬೇಡಿ, ಇದರಿಂದ ಒಬ್ಬಟ್ಟು ಮಾಡ್ಬೋದು, ಒಬ್ಬಟ್ಟಿನ ಸಾಂಬಾರ್ ಮಾಡ್ಬೋದು. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ, ಮಿಸ್ ಮಾಡ್ದಲೆ ನೋಡಿ ಹೇಗೆ ಬೇಳೆ ಒಬ್ಬಟ್ಟು ಮಾಡೋದು ಅಂತ.
ನೋಡಿ, ಇದು ಬೇಯಿಸ್ಕೊಂಡಿರೋ ಬೇಳೆಗೆ ಅದೇ ಗ್ಲಾಸಲ್ಲಿ 1 ಗ್ಲಾಸು ಬೆಲ್ಲ ಹಾಕ್ಬೇಕು. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಸಾಕು, 1 ಕಪ್ ಹಾಕಿ ಒಂದ್ ಸ್ವಲ್ಪ ಹಾಕಿದ್ರೆ, ಇಲ್ಲ ತುಂಬಾ ಸ್ವೀಟ್ ಆಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದು ಕರ್ಗದ್ಮೇಲೆ ಕಾಯಿ ಹಾಕೋಬೇಕು. ನಾನಿಲ್ಲಿ ಏಲಕ್ಕಿ ಹಾಕೋತಾ ಇದ್ದೀನಿ. ಈಗ ಕುದಿಯಕ್ಕೆ ಇಟ್ಕೊಂಡ್ಬಿಡೋಣ. ಸೊ ನೋಡಿ, ಈಗ ಇಲ್ಲಿ ಮೆಲ್ಟ್ ಆಗಿದೆ ಬೆಲ್ಲ ಎಲ್ಲ. ನೋಡಿ, ಈ ತರ ಆಗಿದೆ. ಇದಕ್ಕೆ ನಾನು 1 ಕಪ್ಪು ಕಾಯಿ ತುರ್ದಿರೋದು ಹಾಕೋತಾ ಇದ್ದೀನಿ. ಸೊ ನಿಮ್ಗೆ ಬೇಕಂದ್ರೆ ಇನ್ನೊಂದು ಕಪ್ ಹಾಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದ್ರೆ ನೀವು 1 ವಾರ ಇಟ್ಕೊಂಡು ಮಾಡ್ಕೋಬಹುದು ಫ್ರಿಡ್ಜ್ ಅಲ್ಲಿ. ಹಸಿ ಕಾಯಿ ಹಾಕಿರೋದ್ರಿಂದ ಬೇಗ ಹಾಳಾಗ್ಬಿಡತ್ತೆ. ಅದಕ್ಕೆ ಇದು ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು. ಇದು ಕುದ್ದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ, ಈ ತರ ವಾಟರ್ ಕಂಟೆಂಟ್ ಇರೋದೆಲ್ಲ ಹೋಗ್ಬೇಕು. ನೋಡಿ, ಇಲ್ಲಿ ಸ್ವಲ್ಪನೂ ನೀರಿನ ಅಂಶ ಇಲ್ಲ ಇದರಲ್ಲಿ. ಸೊ ಇದು ಬಿಸಿ ಇದ್ದಾಗೆ ಮಿಕ್ಸಿ ಹಾಕೊಂಬಿಡಿ. ಚೆನ್ನಾಗಿ ನುಣ್ಣಗಾಗತ್ತೆ. ತಣ್ಣಗಾದ್ಮೇಲೆ ಬೇಡ, ಸ್ವಲ್ಪ ಬೆಚ್ಚಗಿದ್ದಂಗೆ ಹಾಕೊಂಬಿಡಿ. ಇದನ್ನ ಮಿಕ್ಸಿಗೆ ಹಾಕೊಂಡು ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಬರಬೇಕು. ಕಂಪ್ಲೀಟ್ ಆಗಿ ನುಣ್ಣಗಾಗಿರ್ಬೇಕು, ಎಲ್ಲೂ ಬೇಳೆ ಇರಬಾರ್ದು. ನಿಮ್ಗೆ ಹಂಗ್ ಬೇಕು ಅಂದಾಗ ಸ್ವಲ್ಪ ಬೆಚ್ಚಗಿದ್ದಾಗೆ ಮಿಕ್ಸಿ ಹಾಕೋಬೇಕು. ಇದನ್ನ ಉಂಡೆ ಮಾಡಿಟ್ಕೊಳ್ಳೋಣ. ನೋಡಿ, ಈ ತರ ಉಂಡೆ ಮಾಡಿಟ್ಕೊಂಡು ಆಮೇಲೆ ಲಟ್ಟಿಸ್ಕೋಬೇಕು. ನೋಡಿ, ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಲ್ಸಿಟ್ಟಿರೋ ಮೈದಾ ತಗೋಣ. ತುಂಬಾ ತೆಳ್ಳಗಿದ್ರೆ ಏನಾಗುತ್ತೆ, ಎಲ್ಲಾ ಮೈದಾ ಹಿಟ್ಟು ಒಂದೇ ಕಡೆ ಬಂದ್ಬಿಡುತ್ತೆ. ಆಮೇಲೆ ನೀವು ಒಬ್ಬಟ್ಟು ಮಾಡಿದಾಗ ಬರೀ ಮೈದಾ ಹಿಟ್ಟೆ ಒಂದ್ ಕಡೆ ಬಂದು ಗಟ್ಟಿ ಆಗ್ಬಿಟ್ಟಿರುತ್ತೆ. ನೋಡಿ, ಈ ತರ ಸ್ವಲ್ಪ ತಿಕ್ಕಾಗಿ ಇರ್ಲಿ, ತುಂಬಾ ತೆಳ್ಳಗ್ ಮಾಡ್ಕೋಬೇಡಿ. ಮಾಡಿಟ್ಟಿಟ್ಕೊಂಡಿರೋ ಹೂರ್ಣ ಇಟ್ಬಿಟ್ಟು ಈ ತರ ಕ್ಲೋಸ್ ಮಾಡ್ಕೋಬೇಕು. ನಿಮ್ಗೆ ಜಾಸ್ತಿ ಕಣಕ ಆದ್ರೆ ಅದನ್ನ ರಿಮೂವ್ ಮಾಡ್ಕೋಬಹುದು. ಆದಷ್ಟು ಒಂದ್ ಸ್ವಲ್ಪ ತಿಕ್ಕಾಗೆ ಇರ್ಲಿ. ತೆಳ್ಳಗಾದ್ರೆ ಹೂರ್ಣ ಎಲ್ಲ ಈಚೆ ಬಂದ್ಬಿಡತ್ತೆ. ನೋಡಿ, ಈ ತರ ಎಕ್ಸ್ಟ್ರಾ ಇದ್ರೆ ಮೇಲಿಂದ ಈ ತರ ರಿಮೂವ್ ಮಾಡಿ. ನೋಡಿ, ಈ ತರ ಎಲ್ಲಾ ಕಡೆ ಕ್ಲೋಸ್ ಆಗೋ ತರ ನೋಡ್ಕೊಂಡು ಶೀಟ್, ನಾನಿಲ್ಲಿ ಸಿಲಿಕಾನ್ ಶೀಟ್ ತಗೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಫಸ್ಟ್ ಕೈಯಿಂದ ಸ್ವಲ್ಪ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ನಿಮ್ಗೆ ಬೇಕಂದ್ರೆ ಕೈಯಿಂದನೇ ಲಟ್ಟಿಸ್ಕೊಳ್ಳಿ. ಇಲ್ಲಾಂದ್ರೆ ನಾನು ಯೂಶಲಿ ಲಟ್ಟಣಿಗೆ ಯೂಸ್ ಮಾಡ್ತೀನಿ. ಅದಕ್ಕೊಂದ್ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಂಡು ಈ ತರ ಲಟ್ಟಿಸ್ಕೋತೀನಿ. ತುಂಬಾ ತೆಳ್ಳಗ್ ಬರುತ್ತೆ ಒಬ್ಬಟ್ಟು. ನೀವು ಕೈಯಲ್ಲಿ ತಟ್ಟಿದ್ರೆ ಫಿಂಗರ್ಸ್ ಮಾರ್ಕ್ ಎಲ್ಲ ಮೇಲ್ ಉಳಿದು ಬಿಡುತ್ತೆ. ಒಬ್ರೊಬ್ರು ಮೇಲ್ ಕವರ್ ಹಾಕೊಂಡು ಲಟ್ಟಿಸ್ಕೋತಾರೆ. ನೀವು ಎಣ್ಣೆ ಹಾಕೋದ್ರಿಂದ ಲಟ್ಟಣಿಗೆಗೆ ಅಂಟ್ಕೊಳಲ್ಲ. ನೋಡಿ, ಈ ತರ ತೆಳ್ಳಗ್ ಲಟ್ಟಿಸ್ಕೊಳ್ಳಿ. ಸೊ ತವಾ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಸಿಲಿಕಾನ್ ಆಗಿರೋದ್ರಿಂದ ಏನು ಶೀಟು ಮೆಲ್ಟ್ ಆಗಲ್ಲ. ತವಾ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೋಡಿ ಹೇಗೆ ಉಬ್ತಾ ಇದೆ ಒಬ್ಬಟ್ಟು. ನೋಡಿದ್ರಲ್ಲ ಎಷ್ಟು ಬೇಗ ಕ್ವಿಕ್ ಆಗಿ ಒಬ್ಬಟ್ಟನ್ನ ಸಾಫ್ಟ್ ಆಗಿ ಮಾಡ್ಕೋಬಹುದು ಅಂತ. ಈ ರೆಸಿಪಿ ಇಷ್ಟ ಆದ್ರೆ ನೀವು ಇದೇ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಬೇಳೆ ಒಬ್ಬಟ್ಟು ಮಾಡಿ ಹೇಗ್ ಬಂದಿದೆ ಅಂತ ನಂಗೆ ಹೇಳಿ.
ತುಂಬಾ ಸಾಫ್ಟ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.